ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇನ್ನು ಕಾರ್ನ್ ಪೆಪ್ಪರ್ ಚಾಟ್ ಮಸಾಲ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ತುಂಬ ಸ್ಪೈಸಿ ಆಗಿರುತ್ತೆ ಹಾಗೂ ಟೇಸ್ಟನ್ನು ಸಖತ್ ಅಂತಲೇ ಹೇಳ್ಬೋದು. ನಾವು ಸ್ಟಾಲಲ್ಲಿ ಯಾವ ರೀತಿ ನಾವು ತಗೊಳ್ತೇವೆ ನೋಡಿ, ಯಾವ ರೀತಿ ಸ್ಪೈಸಿ ಆಗಿರುತ್ತೆ ಸೇಮ್ ಅದೇ ರೀತಿ ನಾವೀಗ ಮನೆಯಲ್ಲಿ ಕೂಡ ಮಾಡ್ಕೋಬೋದು. ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡುವ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇದನ್ನು ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಸೂಪರಾಗಿ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡುವ. ಸೊ ಮೊದಲೇದಾಗಿ ಇಲ್ಲಿ ಕಾರ್ನನ್ನು ತಗೊಂಡಿದೆ ನೋಡಿ. ಇವಾಗ ಇದರ ಸಿಪ್ಪೆನೆಲ್ಲ ತೆಗೆಯುವ. ನಂತರ ತಲೆಯನ್ನು ಈ ರೀತಿ ಕತ್ತರಿಯಿಂದ ಕಟ್ ಮಾಡಿಕೊಂಡು ಇವಾಗ ಇದು ಸಿಪ್ಪೆ ಎಲ್ಲನೂ ತೆಗಿಬೇಕು ನೋಡಿ, ಚೆನ್ನಾಗಿ ತೆಗಿಬೇಕು. ಇದರ ಒಳಗೆ ಕೂಡ ಅದರಲ್ಲೊಂದು ನಾರು ಕೂಡ ಇರ್ತದೆ, ಅದನ್ನು ಕೂಡ ತೆಗಿಬೇಕು. ಅಲ್ಲಿ ಕೂಡ ಸಿಕ್ಕಿಕೊಂಡಿರ್ತದೆ ಇದರ ನಾರು ನೋಡಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ತೆಗಿಬೇಕು. ಇದರ ತಲೆಯ ಕೂದಲು ಅಲ್ಲೆಲ್ಲಿ ಸಿಕ್ಕಾಕೊಂಡಿರ್ತದೆ, ಚೆನ್ನಾಗಿ ಅದನ್ನು ತೆಗಿಬೇಕು. ಅದನ್ನು ಚೆನ್ನಾಗಿ ತೆಗೆದಿದ್ರೆ ಉಂಟಲ್ಲ, ನಮಗೆ ಅದನ್ನು ಬೇಯಿಸುವಾಗ ಅಥವಾ ನಾವು ತಿನ್ನುವಾಗ ಅದು ನಮಗೆ ಬಾಯಲ್ಲಿ ಸಿಗಬಹುದು. ಸೊ ನೋಡಿ, ಇವಾಗ ಅದರ ತಲೆ ಕೂದಲನ್ನು ಚೆನ್ನಾಗಿ ತೆಗೆದ ನಂತರ ಇನ್ನು ಇದರ ಬೀಜವನ್ನು ತೆಗೆಯುವ. ಇದರ ಬೀಜವನ್ನು ತೆಗೆಯುವಾಗ ನಾನು ಸಾಹಸನೂ ಮಾಡಿದೆ. ನನಗೆ ಯಾವುದು ಕೂಡ ಕಂಫರ್ಟ್ ಆಗಲಿಲ್ಲ. ಲಾಸ್ಟ್ ನಾನು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಬೀಜವನ್ನು ತೆಗೆದೆ. ಚೆನ್ನಾಗಿ ಬೀಜನೂ ಕೂಡ ಬಂತು, ಒಂದು ಸ್ವಲ್ಪನೂ ಬೀಜ ವೇಸ್ಟ್ ಆಗಲಿಲ್ಲ, ಚೆನ್ನಾಗಿ ಬಂತು ಈ ರೀತಿ ಮಾಡಿಕೊಂಡು. ಸೊ ನೋಡಿ, ಇದರ ಬೀಜವನ್ನು ಕೈಯಿಂದಲೇ ತೆಗೆಯುವಾಗ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬಟ್ ನನಗೆ ಅಷ್ಟು ಟೈಮ್ ಕೂಡ ಇರಲಿಲ್ಲ. ಯಾಕಂತ ಹೇಳಿದರೆ ನಾನು ನನ್ನ ಪಾಪಗೆ ಸ್ವಲ್ಪ ಕ್ಲಿನಿಕ್ ಕೂಡ ಹೋಗಲಿಕ್ಕಿತ್ತು. ಹಾಗಾಗಿ ನಾನು ಈ ರೀತಿ ಚಾಕುವಿನ ಸಹಾಯದಿಂದ ಪಟ ಅಂತ ತೆಗೆದೆ. ಸೊ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬಂತು, ಒಂದು ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ. ಇನ್ನು ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬನ್ನಿ ಬೇಯಿಸೋದು ಹೇಗಂತ ನೋಡುವ. ಇದನ್ನು ನೋಡುವಾಗ ಸ್ವಲ್ಪ ಪುಟಾಣಿ ಕಡಲೆ ಥರನೇ ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿರುತ್ತೆ. ಹಾಗೇನೆ ಇದನ್ನು ಕೂಡ ತಿನ್ಬೋದು. ಬಟ್ ನಾವಿಲ್ಲಿ ತಿನ್ನೋದು ಬೇಡ, ಇದನ್ನು ಸ್ಪೈಸಿಯಾಗಿ ಮಾಡೋ ಬನ್ನಿ, ಚೆನ್ನಾಗಾಗುತ್ತೆ, ಸೂಪರ್ ಆಗಿರುತ್ತೆ. ಸೊ ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಇವಾಗ ನಾವು ಬೀಜನ ಹಾಕುವ, ಕಾರ್ನ್ ಬೀಜನ ಹಾಕುವ. ಈ ಕಾರ್ನ್ ಬೀಜನ ಹಾಕಿದ ನಂತರ ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕಾಗತ್ತೆ. ಸೊ ನೋಡಿ, ಕಾರ್ನ್ ಬೀಜ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕೋಬೇಕು ನೋಡಿ. ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ನೋಡಿ. ಕುದಿಯುವಾಗ ಇದನ್ನು ಸ್ವಲ್ಪ ಆವಾಗ ಇದಕ್ಕೆ ನಾವು ಸ್ಪೂನನ್ನು ಹಾಕೋಬೇಕಾಗುತ್ತೆ. ಯಾಕಂತ ಹೇಳಿದರೆ ಒಮ್ಮೊಮ್ಮೆ ಇದು ಒಂದೊಂದು ಬೇಯುವುದಿಲ್ಲ, ಒಂದೊಂದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದನ್ನು ನಾವು ಬೇಯಿಸುವಾಗ ಆವಾಗ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಕುದಿತಾನೂ ಕೂಡ ಇದೆ. ಇವಾಗ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ಇದನ್ನು ಬೇಯಿಸಲಿಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ಒಂದು 15 ನಿಮಿಷದಲ್ಲಿ ಇದು ಚೆನ್ನಾಗಿ ಕರೆಕ್ಟಾಗಿ ಬೇಯುತ್ತೆ. ಸೊ ನೋಡಿ, ಇವಾಗಿದು ಅರ್ಧದಷ್ಟು ಬೇಯ್ತಾ ಬಂದಿದೆ. ಇನ್ನು ಸ್ವಲ್ಪ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು ಇದನ್ನು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ ಚಾಟ್ ಮಸಾಲ. ಇದನ್ನು ಚೆನ್ನಾಗಿ ಒಂದು 15 ನಿಮಿಷನಾದರೂ ಇದನ್ನು ಬೇಯಿಸಲಿಕ್ಕೆ ಬಿಡಬೇಕು. ಇದು 15 ನಿಮಿಷದಲ್ಲಿ ಕರೆಕ್ಟಾಗಿ ಬೇಯುತ್ತೆ. ಸೊ ನೋಡಿ, ಇವಾಗ ಸ್ವಲ್ಪ ಅರ್ಧದಷ್ಟು ಮಾತ್ರ ಬೆಂದಿದೆ, ಇನ್ನು ಅರ್ಧ ಸ್ವಲ್ಪ ಇದು ಬೇಯಬೇಕು. ಸೊ ಇದನ್ನು ಸ್ವಲ್ಪ ಮುಚ್ಚಳನ ಮುಚ್ಚಿಬಿಟ್ಟು ಇನ್ನು ಸ್ವಲ್ಪ ಇದನ್ನು ಒಂದು ಅರ್ಧ ಭಾಗದಷ್ಟು ಇದನ್ನು ಬೇಯಲಿಕ್ಕೆ ಬಿಡುವ. ಸೊ ಈ ರೀತಿ ಮುಚ್ಚಳನ ಮುಚ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಫುಲ್ಲು ಮುಚ್ಚಿದರೆ ಎಲ್ಲ ಗ್ಯಾಸಿಗೆದ್ದು ಬೇಯುವಾಗ ಚೆಲ್ಲುತ್ತೆ ನೀರು. ಹಾಗಾಗಿ ಈ ಮುಚ್ಚಳನ ಈ ರೀತಿಯಾಗಿ ಬಿಡಬೇಕಾಗುತ್ತೆ. ಸೊ ಬನ್ನಿ, ಇವಾಗ ಇದು ಚೆನ್ನಾಗಿ ಬೆಂದಿದ್ದ ಇಲ್ವಾ ಅಂತ ನೋಡುವ, ಚೆಕ್ ಮಾಡುವ. ಸೊ ಆಲ್ಮೋಸ್ಟ್ ಇದು ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಒಂದು 15 ನಿಮಿಷ ಆಗಿದೆ ಇವಾಗ ನನಗೆ. 15 ನಿಮಿಷದಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಇಷ್ಟು ಬೆಂದರೆ ಸಾಕು. ಇನ್ನು ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿ ಬಿಡುವ. ಇನ್ನು ಇದರ ನೀರನ್ನು ಸೋಸ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ನಾನು ನೀರನ್ನು ಕೂಡ ಸೋಸ್ಕೊಂಡು ಇಟ್ಟಿದ್ದೇನೆ. ಒಂದು ಸ್ವಲ್ಪ ನೀರಿರಬಾರ್ದು, ಚೆನ್ನಾಗಿ ಇದನ್ನು ಸೋಸ್ಕೋಬೇಕು ನೋಡಿ. ಚೆನ್ನಾಗಿ ಕೂಡ ಬೆಂದಿದೆ ಇದು. ಸೊ ಇವಾಗ ಹೇಗೆ ಮಾಡೋದಂತ ನೋಡುವ. ನಾನು ಮಾಡೋದಕ್ಕೆ ಅದೇ ಪಾತ್ರೆಯನ್ನೇ ತಗೊಂಡಿದ್ದೇನೆ. ಯಾಕಂತ ಹೇಳಿದರೆ ಇಲ್ಲಿ ಸ್ವಲ್ಪವೇ ಕಾರ್ನ್ ಇರೋದ್ರಿಂದ ಇದೇ ಪಾತ್ರೆ ಸಾಕಾಗುತ್ತೆ. ದೊಡ್ಡ ಪಾತ್ರೆ ಎಲ್ಲ ಬೇಡ, ನೀವು ಬೇಕಿದ್ರೆ ಬೇರೆ ಪಾತ್ರೆಯನ್ನು ಕೂಡ ತಗೊಳ್ಬೋದು. ಬಟ್ ನಾನಿಲ್ಲಿ ಇದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ, ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ ಇದರಲ್ಲಿ. ಹಾಗಾಗಿ ನಾನು ಇದರಿಂದಲೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ಬಟರನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದು ಸ್ವಲ್ಪ ತುಪ್ಪ ಕರಗಬೇಕು. ಇನ್ನು ಗ್ಯಾಸ್ ಫ್ಲೇಮ್ ಕೂಡ ಲೋ ಅಥವಾ ಮೀಡಿಯಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು.
ಇಲ್ಲಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಹಾಗೆ ನೀವು ಕೂಡ ಮೀಡಿಯಮ್ ಅಥವಾ ಲೋವಲ್ಲಿ ಇಟ್ಟುಕೊಂಡು ಇದನ್ನು ಮಾಡ್ಕೋಬಹುದು. ಇಲ್ಲಿ ತುಪ್ಪನೂ ಕೂಡ ಚೆನ್ನಾಗಿ ಕರಗಿದೆ. ನಂತರ ಇದಕ್ಕೆ ನಾವು ಬೇಯಿಸ್ಕೊಂಡಿಟ್ಟಂತಹ ಕಾರ್ನನ್ನು ಹಾಕೋಬೇಕಾಗುತ್ತೆ. ನೋಡಿ, ಎಲ್ಲ ಕಾರ್ನನ್ನು ಹಾಕಿಬಿಟ್ಟು ನಂತರ ಇದನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ನಂತರ ಇದಕ್ಕೆ ಸಾಲ್ಟನ್ನು ಹಾಕೋಬೇಕಾಗುತ್ತೆ. ಸಾಲ್ಟ್ ಕೂಡ ಸ್ವಲ್ಪವೇ ಹಾಕೋಬೇಕು. ಯಾಕಂತ ಹೇಳಿದ್ರೆ ನಾವು ಬೇಯಿಸುವಾಗ ಸಾಲ್ಟ್ ಕೂಡ ಹಾಕಿದ್ವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕೋಬೇಕಾಗುತ್ತೆ. ಇವಾಗ ಸಾಲ್ಟ್ ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕೋಬೇಕು. ಇಲ್ಲಿ ಪೆಪ್ಪರ್ ಕಾರ್ನನ್ನು ಮಾಡೋದ್ರಿಂದ ಇಲ್ಲಿ ಪೆಪ್ಪರ್ ಪೌಡ್ರನ್ನೇ ಹಾಕೋಬೇಕಾಗತ್ತೆ. ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ಟೇಸ್ಟ್ ಇರುತ್ತೆ. ಸೊ ಇಲ್ಲಿ ಪೆಪ್ಪರ್ ಪೌಡರ್ ಬೇಡ ಅನ್ನುವವರು ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಈ ಕಾರ್ನ್ ಮಸಾಲನ ಮಾಡ್ಕೋಬಹುದು. ಇನ್ನು ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಟೇಸ್ಟಿಗೋಸ್ಕರ ಪೆರಿ ಪೆರಿ ಮಸಾಲಾನ ಹಾಕೋಬೇಕಾಗುತ್ತೆ. ಈ ಪೆರಿ ಪೆರಿ ಮಸಾಲ ಅಂತಂದರೆ ಅಂಗಡಿಗಳಲ್ಲಿ ಸಿಗುತ್ತೆ. ಇನ್ ಕೇಸ್ ನಿಮಗೆ ಸಿಗಲಿಲ್ಲ ಅಂತಂದರೆ ನೀವು ಮ್ಯಾಗಿ ನೂಡಲ್ಸ್ ಮಸಾಲ ಅಥವಾ ಮ್ಯಾಗಿ ಮಸಾಲನ್ನು ಕೂಡ ಹಾಕೋಬಹುದು. ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಇದನ್ನು 1 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸನ್ನು ಹಾಕೋಬೇಕಾಗುತ್ತೆ. ಚಿಲ್ಲಿ ಸಾಸನ್ನು ಒಂದು ಸ್ವಲ್ಪ ಹಾಕಿದರೆ ಸಾಕು ಟೇಸ್ಟಿಗೋಸ್ಕರ. ಸೊ ಇವಾಗ ನೋಡಿ, ಇದೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಈ ರೀತಿಯಾಗಿ ನಾವು ಕಾರ್ನನ್ನು ತಂದು ಮನೆಯಲ್ಲಿ ಮಾಡೋದ್ರಿಂದ ನೋಡಿ, ನಾವು ಸ್ಟಾಲಲ್ಲಿ ನಾವು ಪೆಪ್ಪರ್ ಕಾರ್ನ್ ಮಸಾಲನ ತಗೊಳ್ತೇವೆ ನೋಡಿ, ಸೇಮ್ ಅದೇ ಟೇಸ್ಟಲ್ಲಿ ನಮಗೆ ಸಿಗುತ್ತೆ. ಒಮ್ಮೆ ಟ್ರೈ ಮಾಡಿ. ಇನ್ನು ಇದಕ್ಕೆ ಚಾಟ್ ಮಸಾಲನೂ ಹಾಕೋಬಹುದು. ಚಾಟ್ ಮಸಾಲ ಬೇಕು ಅನ್ನೋರು ಚಾಟ್ ಮಸಾಲನೂ ಕೂಡ ಹಾಕೋಬಹುದು. ಅದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಫೈನಲ್ ಆಗಿ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕೋಬೇಕಾಗತ್ತೆ. ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕಿಬಿಟ್ಟು ಇನ್ನೂ ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಿಂಬೆ ಹಣ್ಣಿನ ರಸವನ್ನು ಹಾಕಿದ ನಂತರ ಒಂದು 5 ನಿಮಿಷವಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾಡಿಟ್ಟು ಕ್ಲಿನಿಕ್ ಕೂಡ ಹೋಗ್ಲಿಕ್ಕಿತ್ತು. ಕ್ಲಿನಿಕ್ಗೆ ಹೊರಡುವಾಗ ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಒಂದು 9 ಗಂಟೆ ನಂತರ ನಾವು ಅಲ್ಲಿಗೆ ಕ್ಲಿನಿಕ್ಗೆ ಹೋದ್ವಿ. ಅಲ್ಲಿ ಹೋಗುವಾಗ ತುಂಬಾ ರಶ್ ಕೂಡ ಇತ್ತು. ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕ್ಲಿನಿಕ್ಗಳು ಬ್ಯುಸಿ ಆಗಿರುತ್ತೆ. ಸೊ ಫೈನಲ್ ಆಗಿ ನಾವು ಕೂಡ ಒಳಗೆ ಹೋದ್ವಿ. ಡಾಕ್ಟರ್ ಚೆಕಪ್ ಕೂಡ ನಡೀತಾ ಇತ್ತು. ನಂತರ ಅದರ ಪಕ್ಕನೆ ಒಂದು ಲ್ಯಾಬೊರೇಟರಿ ಕೂಡ ಓಪನ್ ಆಗಿತ್ತು ಕ್ಲಿನಿಕ್. ಈ ಕ್ಲಿನಿಕ್ ಮುಂಚೆ ಇರಲಿಲ್ಲ, ಇದು ರೀಸೆಂಟಾಗಿ ಓಪನ್ ಆಗಿದ್ದು. ಇಲ್ಲಿ ಹೋಮ್ ಕಲೆಕ್ಷನ್ ಕೂಡ ಅವೈಲೇಬಲ್ ಅಂತ ಹಾಕಿದ್ರು. ಸೊ ಅಲ್ಲಿ ಡಾಕ್ಟರ್ ಕೂಡ ಮೆಡಿಸಿನ್ ಎಲ್ಲ ಕೊಟ್ಟರು. ನಂತರ ಫೈನಲ್ ಆಗಿ ನಾವು ಮನೆಗೆ ಬಂದು ಕಾರ್ನ್ ಪೆಪ್ಪರ್ ಚಾಟ್ನ ಟೇಸ್ಟ್ ಕೂಡ ಮಾಡಿದ್ವಿ. ಸಖತ್ತಾಗಿತ್ತು, ಟೇಸ್ಟಿ ಆಗಿತ್ತು. ನಾವು ನೋಡಿ, ಸ್ಟಾಲಲ್ಲಿ ನಾವು ಏನು ತಗೊಳ್ತೇವೆ ನೋಡಿ ಪೆಪ್ಪರ್ ಕಾರ್ನ್ ಮಸಾಲ, ಸೇಮ್ ಅದೇ ಟೇಸ್ಟಿ ಕೂಡ ಆಗಿತ್ತು. ಅದೇ ಟೇಸ್ಟ್, ಸ್ವಲ್ಪನೂ ವ್ಯತ್ಯಾಸ ಇಲ್ಲ ಟೇಸ್ಟಲ್ಲಿ. ಹಾಗೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಇನ್ನು ಸ್ಟಾಲಿಂದ ತಗೊಳ್ಳೋ ಬದಲು ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿ ಮಾಡಿ ತಿನ್ನಿ, ಸೂಪರ್ ಆಗುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಾರ್ನ್ ಪೆಪ್ಪರ್ ಚಾಟ್ ಮಸಾಲಾನ ಮನೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.